ಹಲೋ ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ಮನೆಯವ್ರು ನೋಡಿ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಇವತ್ತು ಬೆಳಗ್ಗೆನೆ. ವಸ್ತವೆ ಏನೋ ನಾವು ಟೈಟ್ ಮಾಡ್ತಿದ್ಯಾ ಬ್ಲೇಡ್ ಹಾಕಿ? ಏನೋ ಹಂಗೆ ಟೈಟ್ ಮಾಡ್ತಿದ್ಯಾ ಬ್ಲೇಡ್ ಹಾಕಿ? ಬರೀ ಕೆಲ್ಸಗಾರ ಅಣ್ಣ ನೀನು, ಮೆಕ್ಯಾನಿಕ್ ಎಲ್ಲ ಮಾಡ್ತೀಯಾ? ಮೆಕ್ಯಾನಿಕ್ ಅಲ್ಲ, ಬ್ಲೇಡ್ ಹಾಕೋದು. ಬಾಬಾ ಇಲ್ಲ, ಸಾನರ್ ಹಿಡ್ಕೊಂಡ್ರೆ ಮೆಕ್ಯಾನಿಕ್ಕೆ. ನಟ್ಟು ಬೋಲ್ಟು ಸಾನರ್ ಹಿಡ್ಕೊಂಡ್ರೆ ಮೆಕ್ಯಾನಿಕ್ಕೆ ಲೆಕ್ಕ. ಏನು ಮಂಜಣ್ಣ ನೀನು. ಅವ್ರೀಗ ಕೆಲಸಕ್ಕೆ ಅಂತ ಹೊರಟರು. ಅವ್ರು ಹೊರಟಾದ್ಮೇಲೆ ನಾನು ಹುರುಳಿ ಕಳಿದ್ವು ಸ್ವಲ್ಪ, ಅವನ್ನ ನೆನ್ಸೋಣ ಅಂತಂದು ಬಂದೆ. ಇವನ್ನ ಮೊನ್ನೆ ಸೂಪರ್ ಮಾರ್ಕೆಟಲ್ಲಿ ತಂದಿದ್ದೆ. ಇದು ಹುರುಳಿ ಮೊಳಕೆ ಕಾಳು ಕಟ್ಕೊಂಡು ತಿಂದರೆ ತುಂಬ ಒಳ್ಳೆಯದು, ಹಸಿದು ತಿಂದರೆ ಇನ್ನೂ ಒಳ್ಳೆಯದು. ನಾನು ಹುರುಳಿ ಮೊಳಕೆ ಕಾಳು ಹುಳಿ ಸಾಂಬಾರು ಮಾಡ್ತೀವಲ್ಲ, ಸೊ ಅದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಟೇಸ್ಟ್ ಮಾತ್ರ. ಸೊ ಹಂಗಾಗಿ ಮೊಳಕೆ ಕಟ್ಟೋಣ ಅಂತ ಒಂದು ಅರ್ಧ ಕೆ ಜಿ ತಂದಿದ್ದೆ. ಆದರೆ ಅರ್ಧ ಕೆ ಜಿನೂ ಕಟ್ಟಲ್ಲ ಹೇಳ್ರಿ, ನಾವು 3 ಜನ ಇರೋದ್ರಿಂದ ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ಸ್ವಲ್ಪ ಕಟ್ಕೊತೀನಿ. ಅದನ್ನೇ ಸಾಂಬಾರ್ಗೂ ಹಾಕ್ಕೊಂಡು ಒಂದು ಸ್ವಲ್ಪ ತಿನ್ಬೋದು ಹಸಿದು. ತುಂಬಾ ಆಗುತ್ತೆ. ನಾನು ತೋರಿಸ್ತೀನಿ ಎಷ್ಟಾಗುತ್ತೆ ಮೊಳಕೆ ಕಾಳು ಕಟ್ಟಿದ್ಮೇಲೆ ಇದು ಅಂತಂದು. ಈಗ ಸದ್ಯಕ್ಕೆ ನೆನೆಸೋಣ ಅಂತಂದು ಒಂದು ಚಿಕ್ಕ ಗ್ಲಾಸಲ್ಲಿ ತಗೊಂಡು ಟೀ ಗ್ಲಾಸಲ್ಲಿ ಉಳಿಕೆ ಆಗಿರೋದು ನೀಟಾಗಿ ಕಟ್ಟಿಬಿಟ್ಟು ಆ ರೀತಿ ಇಡ್ತಾ ಇದ್ದೀನಿ. ಒಂದು ಕಡೆ ನೀರನ್ನ ನಾನು ಕಾಯಿಸೋಕೆ ಇಟ್ಟಿದ್ದೆ. ಏನಕ್ಕೆ ಅಂದರೆ ಇವತ್ತು ಟಿಫನ್ಗೆ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತಂದು. ಬಿಸಿ ನೀರಲ್ಲಿ ತೊಳೆದ್ರೆ ಆ ಮೇಲೆ ಧೂಳಿರುತ್ತಲ್ಲ, ಅದ್ರ ಮೇಲೆ ಅವಲಕ್ಕಿ ಮೇಲೆ ಅದಾಗಿರ್ಬೋದು, ಏನಾದರೂ ಥರ ಒಂದು ಹಳೇದು ಇದು ಮುಗ್ಗಿರೋ ಸ್ಮೆಲ್ ಬಂದಂಗೆ ಬಂದ್ರೂ ಎಲ್ಲ ಕ್ಲೀನಾಗಿ ಹೊರಟೋಗುತ್ತೆ. ಹಾಗಾಗಿ ನನಗೆ ಮುಂಚೆಯಿಂದಲೂ ಇದೆ ಅಭ್ಯಾಸ. ಬಿಸಿ ನೀರು ಕಾಯಿಸ್ಕೊಂಡು ಅದು ನೀಟಾಗಿ ತೊಳೆದು ಬಿಡ್ತೀನಿ ಎಲ್ಲನೂ. ಈಗ ನಾನು ಅದೊಂದು ಸ್ವಲ್ಪ ಕಲ್ಲು ಮಣ್ಣು ಏನಾದರೂ ಚಿಕ್ಕದಾಗಿ ಇದೆಯೇನೋ ಧೂಳು ಥರ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಕ್ಲೀನಾಗೇ ಇತ್ತು, ಸೂಪರ್ ಮಾರ್ಕೆಟಲ್ಲಿ ಅಲ್ವಾ ತಂದಿರೋದು, ಕ್ಲೀನಾಗಿರೋವಂಥದ್ದೇ ತೊಗೊಂಡು ಬಂದಿದ್ದೆ. ಹಾಗಾಗಿ ಇನ್ನೊಂದು ಸಾರಿ ನೋಡೋಣ. ಎಷ್ಟೇ ಕ್ಲೀನಾಗಿದ್ದರೂ ನಾವು ಒಂದು ಸಾರಿ ಮರದಲ್ಲಿ ಆ ರೀತಿ ಹಾಕ್ಕೊಂಡು ಕ್ಲೀನ್ ಮಾಡಿ ಹಾಕೋದ್ರಲ್ಲಿ ನೆಮ್ಮದಿ ಇನ್ನು ಬೇರೆ ಯಾವುದ್ರಲ್ಲೂ ಸಿಗಲ್ಲ. ನಾನು ಏನೇ ನಮ್ಮ ಅಮ್ಮ ಮಾಡಿಕೊಟ್ರು ಅಕ್ಕಿನ ಮತ್ತೆ ನಾನು ಮರದಲ್ಲಿ ಹಾಕ್ಕೊಂಡು ನೋಡಿ ಕ್ಲೀನ್ ಮಾಡಿ ಮತ್ತೆ ನಾನು ತೊಳೆದು ಬಳಸ್ಕೊತೀನಿ. ಹಾಗೆಯೇ ಇದು ಅಷ್ಟೇ, ಹುಳಿ ಕಾಳು ನೀಟಾಗಿ ನೋಡ್ತಾ ಇದ್ದೀನಿ. ಏನೂ ಇರಲಿಲ್ಲ, ಸುಮ್ಮನೆ ಆ ರೀತಿ ಏನಾದರೂ ಇರೋದು ನೋಡೋಣ ಅಂತ ನೋಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಮೊಳಕೆ ಕಾಳು ಅನ್ನೋದು ತುಂಬ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಅದರಿಂದ. ಇದು ಹುರುಳಿ ಮೊಳಕೆ ಕಾಳೆ ಅಂತಂದಲ್ಲ, ಪ್ರತಿಯೊಂದು ಕಾಳನ್ನ ನಾವು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಬ್ರೇಕ್ಫಾಸ್ಟ್ ಆದಷ್ಟು ಮೊಳಕೆ ಕಾಳಿಂದನೇ ಕ್ಲಿಯರ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಂತೆ. ಆದರೆ ನಾವು ಮಾಡೋ ಇದರಲ್ಲಿ ಸ್ವಲ್ಪ ಟಿಫನ್ ತಿನ್ನಲೇಬೇಕಾಗುತ್ತೆ, ಹಶುವಿಗೆ ತಡ್ಕೊಳಕ್ಕಾಗಲ್ಲ ಮತ್ತೆ ಮಧ್ಯಾಹ್ನದವರೆಗೂ. ಸೊ ಹಂಗಾಗಿ ನಾನು ಒಂದು ಟೈಮಲ್ಲಿ ಒಂದು ಸ್ವಲ್ಪ 7-8 kg ವೆಯ್ಟ್ ಲಾಸ್ ಮಾಡಿದ್ದೆ. ಸೊ ಅವಾಗ ನಾನೆಲ್ಲ ಇದೇ ಥರನೇ ಫುಡ್ಡು ಇದು ಮಾಡ್ಕೊಂಡಿದ್ದು. ಬೆಳಿಗ್ಗೆ ಒಂದು 11 ಗಂಟೆ ಅಷ್ಟರಲ್ಲಿ ಒಂದು ABC ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೆ. ಅದಾದಮೇಲೆ 12 ಗಂಟೆಗೆ ನಾನು ಈ ಥರ ಮೊಳಕೆ ಕಟ್ಟಿರೋ ಕಾಳೆಲ್ಲ ಉಪ್ಪು ಸೇರಿಸ್ದೇ ಸುಮ್ಮನೆ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಹಸಿದು ಕಾಯಿ ತುರಿ ಇದು ಹಾಕ್ಕೊಂಡು ಮೊಳಕೆ ಕಟ್ಟಿರೋ ಕಾಳು ಮಿಕ್ಸ್ ಮಾಡ್ಕೊಂಡು ಒಂದು ಚಿಕ್ಕ ಬೌಲ್ ತುಂಬ ತಿಂದಾಗ್ತಾ ಇದ್ದೆ. ಮತ್ತು ಮಧ್ಯಾಹ್ನ ಒಂದು 2-2:30 ಅಷ್ಟರಲ್ಲಿ ಲಂಚ್ ತಿಂತಾಯಿದ್ದೆ. ಅದು ಏನಾದರೂ ಒಂದು ಪಲ್ಯ ಸಾಂಬಾರು ಈ ರೀತಿ ಮಾಡ್ಕೊಂಡು. ಅವಾಗೇನು ಈ ಥರ ವೀಡಿಯೋಸ್ ಏನಿರಲಿಲ್ವಲ್ಲ, ಸೊ ಹಂಗಾಗಿ ಆರಾಮಾಗಿ ಮಾಡ್ಕೊಂಡು ನನ್ನ ಡಯಟ್ ಅನ್ನೋದು ತುಂಬ ಚೆನ್ನಾಗಿ ಇದು ಮಾಡ್ಕೊತಾ ಇದ್ದೆ. ಆ ರೀತಿ ನಾನೊಂದು 8 kg ವೆಯ್ಟ್ ಲಾಸ್ ಆಗಿದೆ. ಅಂದರೆ ಬರೀ ಅದು ತಿನ್ನೋದ್ರಿಂದನೇ ಅಲ್ಲ, ಸೊ ಸಿಂಪಲ್ ಎಕ್ಸಸೈಸ್ ಮಾಡಬೇಕು ಮತ್ತು ವಾಕು ಹೋಗಬೇಕಾಗಿತ್ತು. ನಾನು ಅದೆಲ್ಲ ಮಾಡ್ಕೊಂಡು ಅಷ್ಟು ಒಂದು 2 ಮಂತ್ಸಲ್ಲೇ 8 kg ಲಾಸ್ ಆಗಿದ್ದೆ. ಸೊ ಹಂಗಾಗಿ ನೆಕ್ಸ್ಟ್ ಇವಾಗ ಮಾಡೋಕ್ಕಂತೂ ಆಗಲ್ಲ. ಸೊ ಹೆವಿ ಬ್ಯುಸಿ ಇರೋದ್ರಿಂದ ಮಾಡೋಕ್ಕೆ ಆಗಲ್ಲ ಇವಾಗಂತೂ. ನಮ್ಮ ಮನೆಯವ್ರು ಮಾಡ್ತಾಯಿದ್ದಾರೆ. ಆದರೂ ನಾನು ಒಂಚೂರು ಟ್ರೈ ಮಾಡ್ತಾಯಿದ್ದೀನಿ ಈ ನಡುವೆ. ಸ್ವಲ್ಪ ವೆಯ್ಟ್ ಗೇನ್ ಆಗಿರೋ ಫೀಲ್ ನನಗೂ. ಯಾಕಂದರೆ ಮೊನ್ನೆ ವೆಯ್ಟ್ ನೋಡ್ಕೊಂಡೆ, ಒಂದು 4 kg ಜಾಸ್ತಿ ಆಗಿದ್ದೀನಿ. ಆ 4 kg ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಷ್ಟೇ. ಆ 4 kg ಲೆಸ್ ಮಾಡಿಬಿಟ್ರೆ ಮತ್ತೆ ನಾನು ಮೊದಲಿನ ಥರನೇ ವೆಯ್ಟ್ ನಾರ್ಮಲಾಗಿ ಕಾಣಿಸ್ತೀನಿ. ಸೊ ಇವಾಗ ಥರ ಏನೋ ಒಂಥರ ದಪ್ಪ ಥರ ಕಾಣ್ದಂಗೆ ಆಗುತ್ತೆ ಅಷ್ಟೇ. ಆ 4 kg ನೋಡಿ ಎಷ್ಟು ಕೆಲಸ ಮಾಡುತ್ತೆ ಅನ್ನೋದು. ನಾವು ಯಾವಾಗಲೇ ಆಗಿರ್ಬೋದು ಹೆಲ್ತ್ನ ಚೆನ್ನಾಗಿ ಇಟ್ಕೋಬೇಕಂದ್ರೆ ನಮ್ಮ ಬಾಯಿ ಹಿಡಿತದಲ್ಲಿರಬೇಕು, ಅಂದರೆ ತಿನ್ನೋದ್ರಲ್ಲಿ.
ಬಾಯಿನೂ ಹಿಡಿತದಲ್ಲಿರಬೇಕು, ನಮ್ಮ ಕೈನೂ ಹಿಡಿತದಲ್ಲಿದ್ದರೆ ಮಾತ್ರ ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗೋಲ್ಲ. ಅದು ಏಜ್ ಆಗ್ತಾ ಆಗ್ತಾ ವೆಯ್ಟ್ ಗೇನ್ ಆಗ್ತೀವಿ ಹೊರತು ವೆಯ್ಟ್ ಲಾಸ್ ಅಂತೂ ಆಗೋಲ್ಲ. ನಾವು ಅವಾಗ ವರ್ಕೌಟ್ಸ್ ಎಲ್ಲ ಶುರು ಮಾಡಬೇಕಾಗುತ್ತೆ, ಮತ್ತು ಫುಡ್ ಡಯಟು ಕಂಪಲ್ಸರಿ ಮಾಡಬೇಕಾಗುತ್ತೆ. ಡಯಟ್ ಅಂದರೆ ಊಟ ಮಾಡದೇ ಇರೋದು ಆ ಥರ ಅಲ್ಲ, ಒಳ್ಳೆ ಪ್ರೋಟೀನ್ ಇರೋ ಫುಡ್ ತಿನ್ನಬೇಕು, ಮತ್ತು ಸ್ವಲ್ಪ ಲಿಮಿಟ್ಸಲ್ಲಿರುತ್ತೆ. ಅಂದರೆ ಎಷ್ಟು ತಿನ್ನಬೇಕು ಅನ್ನೋದು ನಾವು ತಿಳ್ಕೊಂಡು ತಿಂದರೆ ಏನೂ ಆಗೋಲ್ಲ. ತಿಳಿದೇನೆ ಏನಂದ್ರೆ ಅದೇ ಫ್ರೈಡ್ ಐಟಮ್ಸ್ ಅಂತೆ ಮತ್ತು ಈಚೆ ಕಡೆ ಫುಡ್ ಎಲ್ಲ ತಿಂದರೆ ಆವಾಗ ವೆಯ್ಟ್ ಗೇನ್ ಜಾಸ್ತಿ ಆಗಿಬಿಡ್ತೀವಿ. ಬಜ್ಜಿ ಬೋಂಡ ಇಂಥವೆಲ್ಲ ಆಯಿಲಲ್ಲಿ ಕರ್ದಿರೋ ಐಟಮ್ಸೇ ಜಾಸ್ತಿ ತಿನ್ನಬಾರ್ದು. ಈಗ ನಾನು ನೀರು ಕಾಯಿಸ್ಕೊಂಡಿದ್ನಲ್ಲ, ಅದನ್ನು ತೊಗೊಂಡು ಬಂದು ಹಾಲಲ್ಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಚ್ಚಿಟ್ಕೊಂಡು ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಮತ್ತು ಹಸಿದು ಕಾಯಿ ತುರಿ ಒಂದು ಓಳಷ್ಟು ತುರಿದಿಟ್ಕೊಂಡಿದ್ದೀನಿ. ಈಗ ನೀರು ತಂದಿದ್ನಲ್ಲ ಅದಕ್ಕೆ ಈಗ ಅವಲಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಮರದಲ್ಲಿ ಹಾಕ್ಕೊಂಡು. ಈಗ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ತೊಳೆದು 2 ಸಾರಿ ತೊಳೆದೀನಿ, ಮತ್ತು 3ನೇ ಸಾರಿ ಬಿಸಿನೀರಿಗೆ ಹಾಕ್ಕೊಂಡು ಈಗ ತೊಳಿತಾ ಮತ್ತು ಹಿಂಡಿ ಒಂದು ಬೇಷನ್ಗೆ ಹಾಕ್ತಾಯಿದ್ದೀನಿ. ಸಾಕಿಷ್ಟು ನೆನೆಸೋ ಅವಶ್ಯಕತೆ ಇರಲ್ಲ, ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಹಾಗಾಗಿ ಆ ರೀತಿ ಹಿಂಡ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಲಲ್ಲಿ ಈಗ ಬಂದಿದ್ದು ಅಡುಗೆ ಮನೆಗೆ. ಸೊ ಯಾಕೆ ಅಂದರೆ ಅದು ಗೊಜ್ಜು ಪ್ರಿಪೇರ್ ಮಾಡಬೇಕಲ್ಲ ಅವಲಕ್ಕಿದು. ಮತ್ತು ಆಮೇಲೆ ಮಧ್ಯದಲ್ಲಿ ನಮ್ಮ ಮನೆಯವರು ಮನೆ ಹತ್ರ ಬಂದೋದ್ರು. ನಿಜ ಒಂದೊಂದು ಸಾರಿ ಎಷ್ಟು ಕೋಪ ಬರುತ್ತೆ ಅಂದರೆ, ಹೊರಗಡೆ ಇಲ್ಲ ಇರೋ ಪ್ರೆಸ್ಟೇಷನ್ ಎಲ್ಲ ತೊಗೊಂಡು ಬಂದು ಇಲ್ಲಿ ಮನೇಲಿ ಹೆಂಡತಿ ಮೇಲೆ ಮಕ್ಕಳ ಮೇಲೆ ಹಾಕ್ಬಿಡ್ತಾರೆ. ಒಂದೊಂದು ಸಾರಿ ಗಂಡು ಮಕ್ಕಳು ಅಷ್ಟೇ ಅನಿಸುತ್ತೆ ನನಗೆ ನೋಡಿರೋ ಪ್ರಕಾರ. ಯಾಕಂದರೆ ಹೊರಗಡೆ ಅವ್ರಿಗೂ ಟೆನ್ಷನ್ ಇರುತ್ತೆ, ಅದನ್ನು ಅವರೇ ಸಾಲ್ವ್ ಮಾಡ್ಕೊಳ್ಳಲ್ಲ. ಸೊ ನಾವು ಈಗ ಆ ಟೈಮಲ್ಲಿ ಏನಾದರೂ ರಿಯಾಕ್ಟ್ ಆಗಿದ್ದರೆ ನಾನು ದೊಡ್ಡ ಜಗಳನೇ ಆಗೋಗುತ್ತೆ. ಏನಂದರೆ ದೇವ್ರ ದಯೆಯಿಂದ ನಾನು ಜಾಸ್ತಿ ರಿಯಾಕ್ಟ್ ಆಗೋ ಗುಣ ಇಲ್ಲ. ಸೊ ನಮ್ಮ ಮನೆಯವ್ರ ಹತ್ರ ಮಾತ್ರ, ಬೇರೆಯವ್ರ ಹತ್ರ ಎಲ್ಲ ಅನ್ನಿಸ್ಕೊಂಡು ಸುಮ್ಮನೆ ಇರೋ ಅಂಥಳಲ್ಲ ನಾನು. ನಮ್ಮ ಮನೆಯವ್ರ ಹತ್ರ ಮಾತ್ರ ಯಾವುದೇ ಮಾತಕ್ಕೂ ಬೇಗ ರಿಯಾಕ್ಟ್ ಆಗಲ್ಲ. ಸೊ ಅವ್ರು ಬೈದ್ರೂ ಬೈಸ್ಕೊಂಡು ಸುಮ್ಮನೆ ಇರ್ತೀನಿ. ಒಂದೊಂದು ಸಾರಿ ಎಂಥವ್ರಿಗೂ ತಾಳ್ಮೆ ಅನ್ನೋದು ಮಿತಿ ಮೀರುತ್ತೆ. ಅಂಥ ಟೈಮಲ್ಲಿ ನಾನು ಕಿರ್ಚಾಕ್ತೀನಿ ಜೋರಾಗೆ. ಆವಾಗ 5 ನಿಮಿಷ ಅಷ್ಟೇ, ಮತ್ತು ನಾನೇ ಮಾತಾಡಿರ್ತೀನಿ. ಆವಾಗ ಮಾತಾಡಿದರೆ ದೊಡ್ಡ ಜಗಳನೇ ಆಗೋಗಿರೋದು. ಬಂದುಬಿಟ್ಟು ಆಗಲೇ ಒಂದು 8-8:30 ಆಗಿತ್ತು. ಇನ್ನೂ ಟಿಫನ್ ಮಾಡಿಲ್ಲ, ಏನು ಮಾಡ್ತಿದ್ದೆ ನೀನು, ಬರೀ ವೀಡಿಯೋಸು ಅದು ಇದು ಅಂತಂದೆ ಇದು ಮಾಡ್ಕೊಂಡೇ ಇರು ನೀನು, ಅದು ಮಾಡಬೇಡ ಇದು ಮಾಡಬೇಡ ಅಂತ ಬೈತಾವ್ರೆ. ಆ ವೀಡಿಯೋಸು ಪ್ರೆಸರ್ ಎಷ್ಟಿರುತ್ತೆ ಮತ್ತು ಪ್ರಮೋಷನ್ದು ಎಷ್ಟಿರುತ್ತೆ ಅಂತ ಅವರು ನೋಡಿರ್ತಾರೆ. ಆದ್ರೂ ಬೇಕು ಅಂತ ಹಂಗೆ ಮಾತಾಡಿಬಿಟ್ಟಾಗ ಎಷ್ಟು ಕೋಪ ಬರುತ್ತೆ ಅಂದರೆ, ಆ ಟೈಮಲ್ಲಿ ನಾನು ಏನಕ್ಕೆ ಮಾಡಬೇಕು, ವೀಡಿಯೋಸ್ ಹೋಗಿ ಬಿಟ್ಟಾಕ್ತೀನಿ ಎಲ್ಲನ ಅಂತಂದೇಳಿ ಜಗಳ ಮಾಡ್ಕೊಂಡು ಸುಮ್ಮನೆ ಕುತ್ಕೊಬಿಡ್ಬೋದು. ಮತ್ತು ಅದೇ ಟಿಫನ್ ಇಲ್ದಂಗೆ ಅಡುಗೆ ಇಲ್ದಂಗೆ ಮುನ್ಸ್ಕೊಂಡು ಮಲ್ಕೊಂಡ್ರೆ ಒನ್ ಡೇ ಫುಲ್ ಜಗಳನೇ ಇಟ್ಕೊಳ್ತೀವಿ ಇಬ್ರು. ಇದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಜಗಳ ಮಾಡ್ಕೊಂಡು ಮಲಗೋದು, ಮುನ್ಸ್ಕೊಳ್ಳೋದು, ಮತ್ತು ಅಡುಗೆ ಮಾಡ್ದಂಗೆ ಇರೋದು, ಈ ಥರ ಎಲ್ಲ ನಾನು ಮಾಡಲ್ಲ. ಆ ಟೈಮಲ್ಲಿ ಸುಮ್ಮನೆ ಆಗಿಬಿಟ್ಟೆ, ಹೋಗತ್ತಾ ಏನಾದರೂ ಅಂದ್ಕೊ ಅಂತಂದು ಕಿವಿ ಕೇಳಿಸ್ತಾ ಇರೋ ಥರ ಸುಮ್ಮನೆ ನಾನು ಟಿಫನ್ ಇಲ್ಲಿ ಮಾಡ್ತಾ ಇದ್ದೀನಿ. ಅವ್ರು ಬೈಕಂತವ್ರೆ ಬ್ಯಾಕ್ಗ್ರೌಂಡು, ಬೈಕಳ್ಳಿ ಬಿಡು ಅಂತಂದು ಹೇಳ್ಬಿಟ್ಟು ಸುಮ್ಮನೆ ಈ ರೀತಿ ಮಾಡ್ತಾಯಿದ್ದೆ. ಆಮೇಲೆ ಮಾಡಿ ಆದಮೇಲೆ ಅವ್ರಿಗೆ ಟಿಫನ್ ಹಾಕ್ಕೊಟ್ನಲ್ಲ, ಅವಾಗ ತಿಂದುಬಿಟ್ಟು ಅವ್ರು ಹೊರಟರು. ನಾನು ಅಲ್ಲಿವರೆಗೂ ಅವ್ರನ್ನೇನೂ ಮಾತಾಡಿಸ್ಲಿಲ್ಲ. ಮತ್ತು ಸಂಜೆ ಬಂದ್ರಲ್ಲ, ಅವಾಗ ನನ್ನ ಟೈಮ್ ಅಲ್ವಾ, ನಾನು ತೊಗೊಂಡೆ ಆಗ ಕ್ಲಾಸು. ಏನಕ್ಕೆ ನೀವು ಹಂಗೆ ಕಿರ್ಚಾಡಿದ್ರಿ, ನಾನೇನು ಸುಮ್ಮನೆ ಕೂತ್ಕೊಂಡಿದ್ನ, ಬೆಳಿಗ್ಗೆಯಿಂದ ಅಷ್ಟೆಲ್ಲ ವರ್ಕ್ ಮಾಡ್ಕೊಂಡು ಟಿಫನ್ನು ಮಾಡ್ತಾಯಿದ್ನ. 8-8:30 ಎಲ್ಲ ಟಿಫನ್ ಮಾಡೋ ಟೈಮೇ ಅದು. ನಿಮ್ಗೇನು 7 ಗಂಟೆಗೆ ಮಾಡಿರ್ತಾರೆ, ನೀವು ಹೋಗೋಷ್ಟಲ್ಲಿ ತಿಂದೋಗ್ತೀರಾ ಮಾಡಿಟ್ರೆ ಒಂದು ವೇಳೆ ಅಂತಂದೆಲ್ಲ ಬೈದಿದ್ದಕ್ಕೆ, ಮಾತಾಡಿ ತಿಳಿ ಹೇಳಿದ್ದಕ್ಕೆ ಆವಾಗ ಅವರು ಮತ್ತೆ ನನಗೆ ಫಸ್ಟ್ ಟಿಫನ್ ಬೇಕು ಅಂತಂದಂದರು. ಮತ್ತೆ ದಾರಿಗೆ ಬಂದ್ರೆ ಹಂಗೆ ನಿಧಾನಕ್ಕೆ. ಆವಾಗ ನಾನು ಅಂದೆ, ಆ ಟೈಮಲ್ಲಿ ನಾನು ಕಿರ್ಚಾಡಿದ್ರೆ 4 ಜನ ಬಂದು ನಿಂತ್ಕೊಂಡು ನೋಡೋರು. ಸ್ವಲ್ಪ ತಾಳ್ಮೆಯಿಂದ ಮಾತಾಡ್ರಿ, ಏನೇ ಮಾತಾದರೂ ತಾಳ್ಮೆಯಿಂದ ಮಾತಾಡ್ರಿ, ಹೇಳ್ರಿ. ಸೊ ನಾನು ತಿಳ್ಕೊತೀನಿ, ಏನಾದರೂ ತಪ್ಪು ಮಾಡಿದರೆ ತಿದ್ಕೊತೀನಿ. ಅದು ಬಿಟ್ಟು ಕಿರ್ಚಾಡಿ ಜಗಳ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸೊ ಅಂತಂದು ಹೇಳಿದ್ದಕ್ಕೆ ಸರಿ ಅಂತ ಆಯಿತು. ಒಂದೊಂದು ಸಾರಿ ಹಂಗೆ ಹೇಳು, ನನಗೆ BP ರೈಸ್ ಆಗಿಬಿಡುತ್ತೆ ಅಂತಂದು ಹೇಳ್ಬಿಟ್ಟು ಹಂಗೆಲ್ಲ ಮಾತಾಡಿದ್ರು. ನಮಗೂ ರೈಸ್ ಆಗುತ್ತೆ, ನಾವು ಮನುಷ್ಯರೇ, ನಾವೇನು ಮನುಷ್ಯರಲ್ಲ, ದೆವ್ವಗಳಲ್ಲ ಮನುಷ್ಯರೇ. ನಮಗೂ ಕೋಪ ಸಿಟ್ಟು ಎಲ್ಲ ಇದೆ, ತಾಳ್ಮೆ ಇಟ್ಕೊಂಡು ಇದಿರಬೇಕು, ಜಾಸ್ತಿ ಕಿರ್ಚಾಡಬಾರ್ದು ಯಾರೇ ಆಗಿರ್ಬೋದು ಅಂತಂದು ಅಂದಿದ್ದಕ್ಕೆ ಆವಾಗ ಸರಿ ಆಯಿತು ಬಿಡಮ್ಮ ತಾಯಿ ಅಂತಂದು ಹೇಳ್ಬಿಟ್ಟು ಸುಮ್ಮನೆ ಆದರು. ಹಂಗೇನು ಅನ್ನಲಿಲ್ಲ, ಮನ್ಸಲ್ಲಿ ಅಂದ್ಕೊಂಡಿರ್ತಾರೆ ಅಷ್ಟೇ. ಅವ್ರು ಹಂಗೆಲ್ಲ ತಪ್ಪು ಒಪ್ಕೊಳ್ಳೋದು, ಸೋಲು ಒಪ್ಕೊಳ್ಳೋ ಮನುಷ್ಯನೇ ಅಲ್ಲ ಅವರು. ಅವ್ರು ಮಾತಾಡಿದರೆ ರೈಟು, ಅವ್ರು ಹೇಳೋದೇ ಕರೆಕ್ಟು, ಆ ಥರ ಮನುಷ್ಯ. ಸರಿ ಬಿಡು ಅಂತಂದು ಹೇಳ್ಬಿಟ್ಟು ನಾನೇ ಸುಮ್ಮನೆ ಆದೆ ಅತ್ತ, ಇನ್ನೇನು ಮಾಡೋಕ್ಕಾಗುತ್ತೆ. ಅದೇ ಮಾಡಿದರೆ ದೊಡ್ಡ ಜಗಳನೇ ಆಗಬೇಕಾಗಿತ್ತು ಇವತ್ತು. ಈಗ ನಾನದು ಗೊಜ್ಜಿಗೆ ಎಲ್ಲ ನೀವು ನೋಡಿದ್ರಲ್ಲ ಇಷ್ಟೊತ್ತು ಹಾಕಿದ್ದು, ಅಷ್ಟು ಹಾಕಿ ಅರ್ಶಿನದ ಪುಡಿ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಮೇಯ್ನ್ ಟೇಸ್ಟು ಬೆಳ್ಳುಳ್ಳಿ ಬರುತ್ತೆ, ನಾವು ಜಜ್ಜಾಕಿರ್ತೀವಲ್ಲ ಅದೇ ರೀತಿಯೇ ಆ ಬೆಳ್ಳುಳ್ಳಿ, ಮತ್ತು ಕರ್ಬೇವಿನ ಸೊಪ್ಪು, ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಹಾಕಿದ್ದೆ, ಕಡಲೆ ಬೀಜ ಹಾಕಿದ್ದೆ, ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೆ, ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಮತ್ತು ಅರ್ಶಿನದ ಪುಡಿ ಹಾಕಿದ್ದೀನಿ. ಇಷ್ಟು ಹಾಕ್ತೀನಿ ನಾನು ಅವಲಕ್ಕಿ ಚಿತ್ರಾನ್ನಕ್ಕೆ. ಮತ್ತು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತೀನಿ. ಆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅನ್ನೋದೇ ನನಗೆ ಕನ್ಫ್ಯೂಸ್ ಆಗುತ್ತೆ ಯಾವಾಗಲೂ ಹೇಳ್ಬೇಕಾದ್ರೆ.
ಈಗ ಇನ್ನೇನು ಮುಕ್ಕಾಲು ಭಾಗ ಎಲ್ಲ ಆಯಿತು. ಅದಾದಮೇಲೆ ಕೊತ್ತಂಬರಿ ಸೊಪ್ಪೊಂದು ಹಾಕ್ಬಿಟ್ರೆ ಗೊಜ್ಜು ಅನ್ನೋದು ರೆಡಿ ಆಯಿತು. ಈ ಥರ ಮಾಡ್ತಾ ಇರ್ತೀವ. ಇದನ್ನು ಈ ಟಿಫನ್ನು ಒಬ್ರಿಗೆ ಇಷ್ಟ ಆದರೆ ಒಬ್ರಿಗೆ ಇಷ್ಟ ಆಗಲ್ಲ. ಬರೀ ಇಷ್ಟ ಆಗೋದೇ ಎಷ್ಟು ದಿನ ಅಂತ ಮಾಡೋಕ್ಕಾಗುತ್ತೆ. ಎಲ್ಲನೂ ತಿನ್ನಬೇಕು, ಎಲ್ಲನೂ ಮಾಡಬೇಕು ಅಂತ ಹೇಳ್ತೀನಿ. ಇದನ್ನು ನನ್ನ ಮಗ ದೊಡ್ಡವನು ತಿನ್ನಲ್ಲ, ಚಿಕ್ಕವನು ತಿನ್ನಲ್ಲ. ಅವನಿದ್ರೆ ಅವ್ನು ಅರವಿಂದು ತಿಂತಾ ಇರಲಿಲ್ಲ. ಪಲಾವ್ ಅಂತೆ, ಟೊಮೊಟೊ ಬಾತ್ ಅಂತೆ, ಈ ಥರ ಅವಲಕ್ಕಿ ಚಿತ್ರಾನ್ನಗಳು, ಉಪ್ಪಿಟ್ಟು, ಮತ್ತು ಇನ್ನೂ ಇದೆ ಬಜ್ಜಿ, ಬೋಂಡ, ಈ ಥರ ನೀ ಏನು ಮಾಡಿದ್ರು ತಿನ್ನಲ್ಲ ಅವನು. ಇವ್ರಿಗೇನಿದ್ರು ಸೊಪ್ಪಿನ ಸಾರು, ಮುದ್ದೆ, ಬಸ್ಸಾಂಬಾರು, ಇಲ್ಲ ಮಸ್ಸೊಪ್ಪು, ಇಲ್ಲ ನಾನ್ ವೆಜ್ ಚಿಕನ್ ಸಾಂಬಾರು, ಈ ಥರ ಆದರೂ ತಿಂತಾರೆ. ಆ ಥರ ಅಭ್ಯಾಸ ಇವರಿಗೆ. ನನಗಂತ ತಲೆ ಕೆಟ್ಟೋಗುತ್ತೆ ಒಂದೊಂದು ಸಾರಿ. ದೋಸೆ ಚಪಾತಿ ತಿಂತಾರೆ ಆರಾಮಾಗೆ. ಫೈನಲಿ ಇನ್ನೇನು ಗೊಜ್ಜಾಯಿತು. ಗೊಜ್ಜಾದಮೇಲೆ ಇದು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಫೈನಲ್ ಟಚ್ ಕೊಡ್ತಾ ಇದ್ದೀನಿ. ಈ ರೀತಿ ಇತ್ತು ಇವತ್ತಿನ ವೀಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಂದರೆ ಲೆಂತಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ, ಸ್ವಲ್ಪ ವರ್ಕ್ ಬ್ಯುಸಿ ಇರೋದ್ರಿಂದ. ಆದಷ್ಟು ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೇ ಬ್ಯುಸಿ ಇದ್ದರೂ ನಾನು ಹೇಳಿದ್ನಲ್ಲ, ಅವತ್ತಿಂದ ಡೈಲಿ ವ್ಲಾಗ್ಸ್ ಅನ್ನೋದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೇ ಬೈ ಡೇ ನಾನು ಗ್ಯಾಪ್ ಕೊಡ್ತಾ ಇಲ್ಲ. ಸ್ವಲ್ಪ ನನಗೆ ರಿಸ್ಕ್ ಆದರೂ ಪರವಾಗಿಲ್ಲ. ಸೊ ಎಲ್ಲನೂ ಕ್ಲಿಯರ್ ಮಾಡ್ಕೊಂಡು ಒಂದೊಂದು ವೀಡಿಯೋನ ಕೊಡಲೇಬೇಕು ಕಂಪಲ್ಸರಿ ಅಂತಂದು ನಾನು ಡಿಸೈಡ್ ಆಗಿದ್ದೀನಿ. ಈಗ ಅವಲಕ್ಕಿ ಎಲ್ಲ ಅದ್ರ ಜೊತೆಗೆ ನಾನು ಕಾಯಿ ಅನ್ನೋದು ಮಿಕ್ಸ್ ಮಾಡಿದ್ದೆ, ಹಸಿದು ಒಗ್ಗರಣೆಗೆ ಹಾಕಿಲ್ಲ. ಅದ್ರ ಜೊತೆಗೇ ಅವಲಕ್ಕಿ ಜೊತೆಗೇ ಸ್ವಲ್ಪ ಉಪ್ಪು ಬೆರೆಸಿದ್ದೀನಿ ನೀಟಾಗೆ, ಮತ್ತು ಇದಕ್ಕೆ ಗೊಜ್ಜುಗೂ ಬೆರೆಸಿದ್ದೀನಿ. ಈಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಸೊ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಚಿತ್ರಾನ್ನ. ಇದ್ರ ಜೊತೆಗೆ ಬಜ್ಜಿ ಬೋಂಡ ಬಿಸಿ ಬಿಸಿದು ಹಾಕ್ಕೊಂಡು ತಿಂದರೆ ಮಸ್ತ್ ಇರುತ್ತೆ. ಏನಂದರೆ ಅಷ್ಟು ಹಾಕೋಷ್ಟು ಟೈಮ್ ಇಲ್ಲ ನನಗೆ. ಆದಷ್ಟು ಏನಿದ್ರೆ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊತಾರೆ ಪಾಪ ಮನೆಯಲ್ಲೂ. ಏನು ನನಗೆ ಅದೇ ಬೇಕು ಇದೇ ಬೇಕು ಅಂತ ಕೇಳಲ್ಲ. ಕೇಳೋದು ನಮ್ಮ ಮನೆಯವರು. ಇಲ್ಲ ಮಾಡೋಕ್ಕಾಗಲಿಲ್ಲ, ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀನಿ ಅಂದರೆ ಪಾಪ ಸುಮ್ಮನೆ ಹಾಕ್ತಾರೆ. ಇಲ್ಲ ಏನಕ್ಕೆ ಮಾಡಲಿಲ್ಲ ಹಂಗೆ ಹಿಂಗೆ ಅಂತ ಅದಕ್ಕೆಲ್ಲ ರ್ಯಾಶಾಗಿ ಮಾತಾಡ್ಕೊಂಡು. ಅಂದರೆ ಒಂದೊಂದು ಸಾರಿ ಅವ್ರು ಬಿ ಪಿ ರೈಸ್ ಆದರೆ ಚಿಕ್ಕ ವಿಷಯಕ್ಕೂ ರ್ಯಾಶಾಗೆ ಮಾತಾಡ್ತಾರೆ. ಒಂದೊಂದು ಸಾರಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಗುಣನೂ ಇದೆ. ಅಷ್ಟೇ ಅಲ್ವಾ. ಸೊ ಗಂಡ ಹೆಂಡತಿ ಅಂದಮೇಲೆ ಜಗಳ, ಮುನ್ಸು, ಕೋಪ ಎಲ್ಲನೂ ಇರುತ್ತೆ. ಅದನ್ನು ಎಲ್ಲ ಒಂದು ಸಾರಿಗೆ ಬದಿಗಿಟ್ಟು ಮತ್ತೆ ನಾವು ರಿಪೀಟಾಗಿ ನೆಕ್ಸ್ಟ್ ನಾಳೆ ದಿನಕ್ಕೆ ಜೀವನಕ್ಕೆ ಕಾಲಿಡ್ತೀವಲ್ವ, ಅದೇ ಗಂಡ ಹೆಂಡತಿ ಸಂಬಂಧ ಅನ್ನೋದು. ಸೊ ನಮ್ಮನೆಯವರು ಅಷ್ಟೇ, ಜಾಸ್ತಿ ಕೋಪನೇ, ತಾಳ್ಮೆ ಅಂತೂ ಇಲ್ಲ, ಕೋಪನೇ ಜಾಸ್ತಿ. ಆದರೆ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅವ್ರ ಜೊತೆ. ಇಲ್ಲ ನಾನು ಅದೇ ಥರನೇ ಕೋಪ ಮಾಡ್ಕೊಂಡ್ರೆ ಅಲ್ಲಿಗೆ ಅಷ್ಟೇ. ಇನ್ನು ಫುಲ್ಲು ಎಲ್ಲ ಒಂದು 4 ಜನ ಬಂದು ಪಂಚಾಯಿತಿ ಮಾಡಬೇಕಾಗುತ್ತೆ ಮನೆಯಲ್ಲಿ. ಅಷ್ಟು ಚೆನ್ನಾಗಿ ಜಗಳ ಮಾಡ್ತೀವಿ ಇಬ್ಬರೂ. ನಾನು ಜಗಳಕ್ಕೆ ನಿಂತ್ಕೊಂಡ್ರೆ ಒಂದು ಮಾತಿಗೆ ಬಿಡಲ್ಲ. ಆದರೆ ಬೇಡ, ಇದು ಒಳ್ಳೇದಲ್ಲ ಅಂತ ನಾನೇ ತಿಳ್ಕೊಂಡು, ಸೊ ನಮ್ಮ ಮನೆಯವ್ರು ಹೆಂಗೆ ಹೇಳಿದ್ರೆ ಹಂಗೆ ಓಕೆ ಅನ್ನೋ ರೇಂಜ್ಗೆ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಬಿಟ್ಟೆ. ಅವ್ರು ತಿಂದ್ಬಿಟ್ಟು ನೆಕ್ಸ್ಟ್ ಕೆಲಸಕ್ಕೆ ಅಂತ ಹೊರಟರು. ನಾನು ಮತ್ತು ನನ್ನ ಮಗ ಇಬ್ಬರೂ ಸ್ವಲ್ಪ ತಿಂದ್ಕೊಂಡ್ವಿ. ನಮ್ಮ ಅಮ್ಮವ್ರಿಗೆ ಅರ್ಧ ಬೇಸನ್ನಷ್ಟು ಕೊಟ್ಬಿಟ್ಟೆ. ಮತ್ತು ಮಧ್ಯಾಹ್ನ ಇವನು ತಿನ್ನಲ್ಲ ಅಂದ. ಮತ್ತು ನನಗೂ ಯಾಕೋ ಹಶ್ವಾಗಲಿಲ್ಲ ಅವತ್ತು, ನಿನ್ನೆ ದಿನ. ಸೊ ಹಂಗಾಗಿ ನಾನು ಇನ್ನೇನು ತಿನ್ನೋಕೆ ಹೋಗಲಿಲ್ಲ. ಸಂಜೆ ಮತ್ತೆ ಅಡುಗೆ ಮಾಡ್ಕೊಂಡು ತಿಂದ್ವಿ. ಈ ರೀತಿ ಇತ್ತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ.